ಭಾರತೀಯ ಜನತಾ ಪಾರ್ಟಿ ನಿಗೂಢವಾದಂತಹ ಹೆಜ್ಜೆಯನ್ನ ಇಟ್ಟಿದೆ. ಒಂದು ಕಡೆ ಅನಂತ ಕುಮಾರ್ ಹೆಗಡೆ ಸಿಎಂ, ಇನ್ನೊಂದು ಕಡೆ ಪ್ರತಾಪ ಸಿಂಹ ಡಿಸಿಎಂ ಉಪಮುಖ್ಯಮಂತ್ರಿ. ಈ ಒಂದು ಏನು ಪ್ರಸ್ತುತವಾಗಿರ್ತಕ್ಕಂಥ ಬಿಜೆಪಿಯ ಹೈಕಮಾಂಡ್ ಒಂದು ರೀತಿ ಡಿಸೈಡ್ ಅನ್ನ ಮಾಡಿರುವ ರೀತಿಯಲ್ಲಿ ಬಿಜೆಪಿಯ ಪ್ರಮುಖ ನಾಯಕರಿಗೆ ಈ ಒಂದು ಸಂದೇಶವನ್ನು ರವಾನೆ ಮಾಡಿದೆ. ಇದು ಬಹಳ ಒಂದು ಭಾರತೀಯ ಜನತಾ ಪಾರ್ಟಿಯಲ್ಲಿ ವಿಶಿಷ್ಟ ಹೆಜ್ಜೆ ಆಗಿದೆ ಅಂತ ಹೇಳಬಹುದು. ಅಷ್ಟರ ಮಟ್ಟಿಗೆ ಭಾರತೀಯ ಜನತಾ ಪಾರ್ಟಿ ಇವತ್ತು ಲೆಕ್ಕಾಚಾರನ ಹಿಡಿಸ್ಕೊಳ್ತಾ ಇದೆ. ಮೊದಲು ಈ ವಿಚಾರದ ಬಗ್ಗೆ ಮಾತನಾಡೋಕ್ಕಿಂತ ಮುಂಚೆ ಈ ಅನಂತಕುಮಾರ್ ಹೆಗಡೆ ಸಿಎಂ ಮತ್ತು ಪ್ರತಾಪ್ ಸಿಂಹ ಡಿಸಿಎಂ ಏನು ಹೊರಡಿಸಿದೆಯಲ್ಲ, ಮುಖ್ಯಸ್ಥರಿಗೆ ಬಿಜೆಪಿ ಹೈಕಮಾಂಡ್ ಏನು ಕಳಿಸ್ಕೊಟ್ಟಿದೆಯಲ್ಲ ಈ ಒಂದು ಲೆಕ್ಕಾಚಾರ, ಇದ್ರ ಬಗ್ಗೆ ಮಾತಾಡ್ತೀನಿ. ಅದಕ್ಕಿಂತ ಮುಂಚೆ ಇಲ್ಲಿ ಬಸನಗೌಡ ಪಾಟೀಲ್ ಯತ್ನಾಳ್ ಮತ್ತು BSY ವಿಜಯೇಂದ್ರ ಮಧ್ಯೆ ನಡೆದಿರ್ತಕ್ಕಂಥ ಪೈಪೋಟಿ ಅಂತೂ ಮಣ್ಣು ಮಕ್ಕಡೆ ಆಗಿದಂತೂ ನಿಜ. ಈಗ ಬಸನಗೌಡ ಪಾಟೀಲ್ ಯತ್ನಾಳ್ರನ್ನಂತೂ ಭಾರತೀಯ ಜನತಾ ಪಾರ್ಟಿ ವಾಪಸ್ ಕರೆಯೋದು ಅಷ್ಟಕ್ಕಷ್ಟೇ, ಇನ್ನು ಕರೆಯೋಕೆ ಅದು ಮುಂದೆ ಹೋಗೋದಿಲ್ಲ ಅಂತ ಅನ್ಸುತ್ತೆ. ಯಾಕಂದ್ರೆ ಈಗಾಗಲೇ ಹಿಂದೂ ಫೈರ್ ಬ್ರ್ಯಾಂಡ್ಸ್ಗಳನ್ನೇ ಇಬ್ಬರನ್ನೂ ಕೂಡ ಭಾರತೀಯ ಜನತಾ ಪಾರ್ಟಿಯಲ್ಲಿ ಮುನ್ನೆಲೆಗೆ ತರ್ತಾ ಇರುವಂತಹ ಕಾರಣಾಂತರಗಳಿಂದ ಇನ್ನು ಬಸನಗೌಡ ಪಾಟೀಲ್ ಯತ್ನಾಳ್ ಅವರ ಅವಶ್ಯಕತೆ ಬಹುತೇಕ ಭಾರತೀಯ ಜನತಾ ಪಾರ್ಟಿಗೆ ಬೀಳೋದಿಲ್ಲ. ಈಗ ಒಂದು ಲೆಕ್ಕಾಚಾರ ಬರಬಹುದು, ಬಸನಗೌಡ ಪಾಟೀಲ್ ಯತ್ನಾಳ್ರವರು BSY ವಿಜಯೇಂದ್ರ ನೇತೃತ್ವ ಇಲ್ಲ ಅಂದ್ರೆ ಮತ್ತೆ ಅವರು ವಾಪಸ್ ಬರ್ತೀನಿ ಅಂತ ಹೇಳಿದ್ದಾರೆ ಅಂತ. ಬೇರೆ ಯಾರ ನೇತೃತ್ವ ಬಂದ್ರು ನಾನು ಬರ್ತೀನಿ ಅಂತ ಬಸನಗೌಡ ಪಾಟೀಲ್ ಯತ್ನಾಳ್ ಹೇಳಿದ್ದಾರೆ ಅಂತ. ಬಟ್ ಭಾರತೀಯ ಜನತಾ ಪಾರ್ಟಿ ಕರ್ಕೊಳ್ಳಿಕ್ ತಯಾರಿಲ್ಲ. ಈಗ ಇವ್ರು ಬರ್ತೀನಿ ಅಂದ್ರೂ ನಾನು ಕರ್ಕೊಳ್ಳಲ್ಲ ಅನ್ನೋ ಮಟ್ಟಿಗೆ ಭಾರತೀಯ ಜನತಾ ಪಾರ್ಟಿ ತಯಾರಿಯನ್ನು ನಡೆಸ್ಕೊಳ್ತಾ ಇದೆ. ಅದ್ರಗೋಸ್ಕರನೇ ಸಿಎಂ ಸ್ಥಾನದಲ್ಲಿ ಹಿಂದೂ ಫೈರ್ ಬ್ರ್ಯಾಂಡ್ ಅನಂತಕುಮಾರ್ ಹೆಗಡೆ ಅವರನ್ನ ಕೂರಿಸಿದ್ರೆ ಬಸನಗೌಡ ಪಾಟೀಲ್ ಯತ್ನಾಳ್ ಆಟ ಕೂಡ ನಡೆಯೋದಿಲ್ಲ, ಈ ಕಡೆ BSY ವಿಜಯೇಂದ್ರ ಆಟ ಕೂಡ ನಡೆಯೋದಿಲ್ಲ ಅನ್ನೋದು ಬಹಳ ಸ್ಪಷ್ಟವಾಗಿ ಭಾರತೀಯ ಜನತಾ ಪಾರ್ಟಿ ಗೊತ್ತಿದೆ. ಆದ್ರೆ ಇನ್ನೊಂದು ವಿಚಾರ ನೆನಪಲ್ಲಿಡಿ, ಈ BSY ವಿಜಯೇಂದ್ರ ಅವರು ಹೇಗೆ ಇದನ್ನ ಒಪ್ಪಿಕೊಳ್ಳಿಕ್ ಸಾಧ್ಯ, ಅವರನ್ನ ಹೇಗೆ ಸಂತೈಸುತ್ತೆ ಬಿಜೆಪಿ ಹೈಕಮಾಂಡ್ ಅನ್ನೋ ಒಂದಿಷ್ಟು ಪ್ರಶ್ನೆಗಳು ನಿಮ್ಮಲ್ಲಿ ಮೂಡುತ್ತೆ. ಈ ಪ್ರಶ್ನೆಗಳು ಎಲ್ಲರಲ್ಲೂ ಮೂಡುತ್ತೆ. ಬಿಜೆಪಿ ಭಾರತೀಯ ಜನತಾ ಪಾರ್ಟಿ BSY ವಿಜಯೇಂದ್ರ ಅವರಿಗೆ 2028ರ ಚುನಾವಣೆಯಿಂದ 5 ವರ್ಷಗಳ ಸತತ ಕಾಲ ಕೇಂದ್ರದಲ್ಲಿ ಅವ್ರಿಗೊಂದು ಉನ್ನತ ಸ್ಥಾನದ ಒಂದು ಅಧಿಕಾರ ಕೊಡುವುದನ್ನ ಈಗಾಗಲೇ ಅವರಿಗೆ ತಿಳಿಸ್ಕೊಟ್ಟಿದೆಯಂತೆ. ಅದರ ನಂತರದಲ್ಲಿ ಅವರಿಗೆ ಸಿಎಂ ಅವಕಾಶ ಕೂಡ ಇದೆಯಂತೆ. ಹಾಗಾಗಿ ಇದಕ್ಕೆ BSY ವಿಜಯೇಂದ್ರ ಕೂಡ ಹೌದು ಅಂತ ಒಪ್ಪಿಕೊಳ್ಳಬೇಕಾಗಿರುವಂತ ಅನಿವಾರ್ಯತೆ ಇದೆ. ಒಪ್ಪಿಸ್ತಾರೆ ಬಿಜೆಪಿ ಹೈಕಮಾಂಡ್ದವರು ಅನ್ನೋದು ಬಹಳ ಸಂಕ್ಷಿಪ್ತವಾಗಿ ಕೇಳಿ ಬರ್ತಾ ಇದೆ. ಆದ್ರೆ ಈಗ ಬುಡಮೇಲಾಗಿದೆ. ಬಸನಗೌಡ ಪಾಟೀಲ್ ಯತ್ನಾಳ್ ಅವರ ಲೆಕ್ಕಾಚಾರ ಕೂಡ ಬುಡಮೇಲಾಗತ್ತೆ. ಯಾಕನ್ನೋದು ನಿಮಗೆ ಈಗಾಗಲೇ ಹೇಳಿದೆ. ಯಾಕಂದ್ರೆ ಯತ್ನಾಳ್ ಹಿಂದೂ ಫೈರ್ ಬ್ರ್ಯಾಂಡ್ ಹೇಗೋ ಇದಕ್ಕಿಂತ ಮುಂಚೆ ಹಿಂದೂ ಫೈರ್ ಬ್ರ್ಯಾಂಡ್ ಆಗಿದ್ದು ಅನಂತಕುಮಾರ್ ಹೆಗಡೆ. ಹಾಗಾಗಿ ಅನಂತಕುಮಾರ್ ಹೆಗಡೆಯನ್ನ ಸಿಎಂ ಅಂತ ಘೋಷಣೆ ಮಾಡುವ ಎಲ್ಲಾ ಲಕ್ಷಣಗಳು 2028ರ ಚುನಾವಣೆಯಲ್ಲಿ ಈಗಾಗಲೇ ಭಾರತೀಯ ಜನತಾ ಪಾರ್ಟಿ ಅತ್ಯುತ್ತಮ ಡಿಸೈಡ್ ಮಾಡ್ಕೊಂಡಿದೆ. ಮತ್ತು DCM ಸ್ಥಾನವನ್ನು ಕೂಡ ಪ್ರತಾಪ್ ಸಿಂಹ ಅವರಿಗೆ ಕೊಡ್ತಾ ಇರೋದು ಮತ್ತೊಂದು ಒಂದು ಬಲ ಸಿಕ್ಕಂಗಾಗಿದೆ ಭಾರತೀಯ ಜನತಾ ಪಾರ್ಟಿಗೆ. ಈಗ ಬೇರೆ ಯಾರ ಹರಕತ್ತು ಕೂಡ ಭಾರತೀಯ ಜನತಾ ಪಾರ್ಟಿಗೆ ಬೀಳೋದಿಲ್ಲ. ಈಗ ಬಸನಗೌಡ ಪಾಟೀಲ್ ಯತ್ನಾಳ್ ಬರೋದಿಲ್ಲ ಅಂದ್ರೆ ಅವ್ರು ಕರೆಯೋದಿಲ್ಲ, ಇವ್ರು ಬರ್ತೀನಿ ಅಂದ್ರೂ ಅವ್ರು ಕರ್ಕೊಳ್ಳೋದಿಲ್ಲ. ಆ ಮಟ್ಟಿಗೆ ಎಲ್ಲ ತಯಾರಿಯನ್ನ ಭಾರತೀಯ ಜನತಾ ಪಾರ್ಟಿ ಮಾಡ್ಕೊಳ್ತಾ ಇದೆ. ಹಾಗಾದ್ರೆ ಯತ್ನಾಳ್ ಹೊಸ ಪಕ್ಷ ಕಟ್ಟಿದ್ರೆ ಬಿಜೆಪಿಯ ಒಂದು ವಿರುದ್ಧವಾಗಿ ಅವರು ಹೊಸ ಪಕ್ಷ ಕಟ್ಕೊಂಡು ಬಂದ್ರೆ ಆ ಕಡೆ ಹಿಂದೂ ಫೈರ್ ಬ್ರ್ಯಾಂಡ್ಸ್ಗಳು, ಈ ಕಡೆ ಹಿಂದೂ ಫೈರ್ ಬ್ರ್ಯಾಂಡ್, ಜನ ಯಾರನ್ನ ನೋಡ್ತಾರೆ? ಆದ್ರೆ ಜನ ಹೆಚ್ಚಿನ ಸಂಖ್ಯೆಯಲ್ಲಿ ನೋಡೋದು ಭಾರತೀಯ ಜನತಾ ಪಾರ್ಟಿಗೆ. ಯಾಕಂದ್ರೆ ಬಿಜೆಪಿ ಅನ್ನೋ ಒಂದು ಬ್ರ್ಯಾಂಡ್ ಅಂಡ್ ಅದರದ್ದೇ ಆದಂತಹ ಪಕ್ಷದ ತಾಕತ್ತು. ಇನ್ನೊಂದು ಕಡೆ ಹಿಂದೂ ಫೈರ್ ಬ್ರ್ಯಾಂಡ್ ಅನಂತಕುಮಾರ್ ಹೆಗಡೆ ಅವರನ್ನ ಇಷ್ಟಪಡ್ತಕ್ಕಂಥ ಜನ ಇದಾರಲ್ರಿ. ಅನಂತಕುಮಾರ್ ಹೆಗಡೆ ಕೇವಲ ರಾಜ್ಯ ನಾಯಕ ಅಷ್ಟೇ ಅಲ್ಲ, ರಾಷ್ಟ್ರದಲ್ಲೂ ಮಿಂಚಿದಂತ ನಾಯಕ. ಹೌದು, ಹಿಂದೂ ಫೈರ್ ಬ್ರ್ಯಾಂಡ್ ಮತ್ತು ರಾಜ್ಯದೆಲ್ಲೆಡೆ ಅವರದೇ ಆದಂತಹ ಅಸ್ತಿತ್ವವನ್ನು ಇಟ್ಕೊಂಡಿದ್ದಾರೆ. ಸುಮಾರು 6 ಬಾರಿ ಸಂಸತ್ತಿಗೆ ಆಯ್ಕೆ ಆದಂತಹ ಅನಂತಕುಮಾರ್ ಹೆಗಡೆ ನಾಯಕ ಹಿಂದೂ ಫೈರ್ ಬ್ರ್ಯಾಂಡ್. ಈ ಹಿಂದೂ ಫೈರ್ ಬ್ರ್ಯಾಂಡ್ ಅನ್ನ ಸೋಲಿಸ್ಲಿಕ್ಕಾಗತ್ತಾ? ಈ ಹಿಂದೂ ಫೈರ್ ಬ್ರ್ಯಾಂಡ್ ಅನ್ನ ಅಲುಗಾಡಿಸ್ಲಿಕ್ಕಾಗತ್ತಾ? ಅದಕ್ಕೆ ಬಹುತೇಕ ವಿರೋಧವನ್ನು ವ್ಯಕ್ತಪಡಿಸುವುದಿಲ್ಲ ಕೂಡ ಯತ್ನಾಳ್ ಅವರು ಕೂಡ ಅನ್ನೋದು ಗೊತ್ತಾಗುತ್ತೆ. ಇನ್ನು ಯತ್ನಾಳ್ ಅವರನ್ನಂತೂ ಸಂಪೂರ್ಣವಾಗಿ ಕಷ್ಟಕ್ಕೆ ಸಿಲುಕಿಸಿದಂತೂ ಸತ್ಯ ಅಂತ ಅನಿಸ್ತಾ ಇದೆ. ಬಿಡಿ, ಇದು ಯತ್ನಾಳ್ ಅವರ ವಿಚಾರ ಆಯ್ತು. ಸೊ ಇನ್ನು ಮುಂದಿನ ಆಲೋಚನೆಯ ವಿಚಾರ ನಿಮಗೆ ನಾನು ತಿಳಿಸ್ತಾ ಹೋಗ್ತೀನಿ. ಬಸನಗೌಡ ಪಾಟೀಲ್ ಯತ್ನಾಳ್ ವಿಚಾರ ಬಿಡಿ, ಅವರು ಭಾರತೀಯ ಜನತಾ ಪಾರ್ಟಿಗೆ ಹೋಗ್ತಾರೋ ಇಲ್ಲೋ, ಇನ್ನ ಹೋಗ್ತೀನಿ ಅಂದ್ರೆ ಅವ್ರು ಕರ್ಸ್ಕೊಳ್ತಾರೋ ಇಲ್ವೋ, ಇದು ಬಹಳ ನಿಗೂಢವಾದಂತಹ ರಹಸ್ಯವಿದೆ ಇದು. ಆದ್ರೆ ಮುಂದಿನ ವಿಚಾರ ನೋಡೋದಾದ್ರೆ ಅನಂತಕುಮಾರ್ ಹೆಗಡೆ ಅವರನ್ನ ಸಿಎಂ ಮಾಡ್ಲಿಕ್ಕೆ ಹೊರಟಿದಾರಲ್ಲ, ಇದು ಕುತೂಹಲಕಾರ ವಿಚಾರವನ್ನ ಕೆರಳಿಸ್ತಾ ಇದೆ. ಬಹುತೇಕ ಅನಂತಕುಮಾರ್ ಹೆಗಡೆ ಸಿಎಂ ಆಗ್ತಾರೆ ಅಂತಂದ್ರೆ ಭಾರತೀಯ ಜನತಾ ಪಾರ್ಟಿ
ಸರಿ ಸುಮಾರು 140 ಸೀಟ್ಗಳನ್ನು ಆಯ್ಕೆ ಮಾಡಿಕೊಳ್ಳುವ ಎಲ್ಲ ಲಕ್ಷಣಗಳು ಕಾಣಿಸ್ತಾ ಇದೆ. ಅದರಲ್ಲೂ ಪ್ರತಾಪ್ ಸಿಂಹನ ಬೆಂಬಲ, ಪ್ರತಾಪ್ ಸಿಂಹ ಯುವ ನಾಯಕನಾಗಿ ಹಿಂದೂ ಫೈರ್ ಬ್ರ್ಯಾಂಡ್ ಆಗಿ ಸತತ ಸಿದ್ದರಾಮಯ್ಯನವರಾಗಿರ್ಬಹುದು, ಡಿ ಕೆ ಶಿವಕುಮಾರ್ ಆಗಿರ್ಬೋದು, ಕಾಂಗ್ರೆಸ್ನ ಯಾವುದೇ ಜಗಜಟ್ಟಿ ಮಲ್ಲ ಆಗಿರ್ಬೋದು, ಯಾರು ಬೇಕಾದವ್ರ ವಿರುದ್ಧ ಹಿಂಗೆ ಮಾತಾಡ್ತಾರೆ, ಏಕಾಏಕಿ ಮಾತಾಡ್ಬಿಡ್ತಾರೆ. ಯಾವುದೇ ಭಯ ಇಲ್ಲ ಪ್ರತಾಪ್ ಸಿಂಹ ಅವರಿಗೆ. ಸೊ ಅವರನ್ನ DCM ಮಾಡೋದಕ್ಕೆ ಎಲ್ಲ ತಯಾರಿಯನ್ನ ಮಾಡ್ಕೊಳ್ತಾ ಇದ್ದಾರೆ. ಸೊ ಇನ್ನು ಬಂದಿರೋದೇ ಇಲ್ಲಿ ಒಂದು ಕುತೂಹಲಕಾರಿ ವಿಚಾರ. ಏನದು? ಇನ್ನೊಂದು ಕುತೂಹಲಕಾರಿ ವಿಚಾರ, ವಿರೋಧ ಪಕ್ಷದ ನಾಯಕನನ್ನಾಗಿ ಈಶ್ವರಪ್ಪ ಅವರನ್ನ ಮಾಡುವ ಸಾಧ್ಯತೆ ಇದೆ ಅನ್ನುವಂತಹ ಎಲ್ಲ ಅಂಶಗಳನ್ನು ಕೂಡ ಕೊಟ್ಟಿದ್ದಾರೆ. ನೋಡಿ, ಅನಂತಕುಮಾರ್ ಹೆಗಡೆ CM, DCM ಸ್ಥಾನದಲ್ಲಿ ಪ್ರತಾಪ ಸಿಂಹ, ವಿರೋಧ ಪಕ್ಷದ ನಾಯಕನನ್ನಾಗಿ ಯಾರು? ಈಶ್ವರಪ್ಪ. ಇಲ್ಲಿಷ್ಟೆಲ್ಲ ಮಾಡಿದ್ರೂ ಕೂಡ ಅಂದ್ರೆ ಆ ಸ್ಥಾನವನ್ನ ಈಶ್ವರಪ್ಪನವ್ರಿಗೆ ಕೊಡೋದು ಅನ್ನುವ ಲೆಕ್ಕಾಚಾರ. ಈ ಲೆಕ್ಕಾಚಾರವನ್ನು ಪ್ರಸ್ತುತಪಡಿಸಿದಂತ ಬಿಜೆಪಿಯ ಭಾರತೀಯ ಜನತಾ ಪಾರ್ಟಿಯ ಹೈಕಮಾಂಡ್ ಈ ರೀತಿ ಲೆಕ್ಕಾಚಾರವನ್ನು ನೀಡಿಸಿದೆ, ನಿಲುವನ್ನು ತೆಗೆದುಕೊಂಡಿದೆ. ಈಗ ದಿಕ್ಕು ದೋಚದಂತಾಗಿದೆ ಕೆಲವರಿಗೆ. ಇನ್ನು ಈ ಕಡೆ ಕಾಂಗ್ರೆಸ್ ಅಂತೂ ತುಂಬಾ ಎದುರಿಸಬೇಕಾಗತ್ತೆ 2028 ಚುನಾವಣೆಯನ್ನ ಬಹಳ ದೊಡ್ಡ ಮಟ್ಟದಲ್ಲಿ ಎದುರಿಸಬೇಕಾಗತ್ತೆ. ಅದು ಅಷ್ಟಿಷ್ಟು ಎದುರಿಸ್ತೀನಿ ಅಂದ್ರೆ ಆಗಲ್ಲ. ಯಾಕಂದ್ರೆ CM ಸ್ಥಾನದ ಪಟ್ಟಾಭಿಷೇಕ ಸ್ಥಾನವನ್ನ ಈ ಅನಂತಕುಮಾರ್ ಹೆಗಡೆ ಅವರಿಗೆ ಕೊಟ್ರೆ, DCM ಸ್ಥಾನ ಪ್ರತಾಪ್ ಸಿಂಹ, ಈಶ್ವರಪ್ಪ. ಸೊ ಈ ರೀತಿ ಸಾಲು ಸಾಲು ಹಿಂದೂ ಫೈರ್ ಬ್ರ್ಯಾಂಡ್ಸ್ ಗಳನ್ನ ತುಂಬಿದ್ರೆ ನಂತರದಲ್ಲಿ ಎಲ್ಲಾ ರೀತಿಯ ಹೊಡೆತಗಳು ಕಾಂಗ್ರೆಸ್ಗೂ ಬೀಳುತ್ತೆ. ನಂತರದಲ್ಲಿ ಈ ಕಡೆ ಹಿಂದೂ ಫೈರ್ ಬ್ರ್ಯಾಂಡ್ ಹೊಸ ಪಕ್ಷ ಕಟ್ತೀನಿ ಅಂತ ನಿಂತ್ಕೊಂಡ್ರೆ ಇವ್ರಿಗೂ ಕೂಡ ಬಲವಾದಂತಹ ಪೆಟ್ಟು ಬೀಳುತ್ತೆ. ಹಾಗಾಗಿ ಯಾವ ಒಂದು ಮೆನ್ಯುವಲ್ ಮುಖಾಂತರ ಪಕ್ಷದ ಒಂದು ನಿಷ್ಠೆಯನ್ನ ಉಳಿಸೋಗೋಸ್ಕರ ಬಿಜೆಪಿ ಹೈಕಮಾಂಡ್ ತನ್ನ ಒಂದು ಡಿಸೈಡ್ ಅನ್ನ ಮಾಡಿರುವಂತಹದ್ದನ್ನ ಪ್ರಮುಖ ಒಂದು ವೇದಿಕೆಗಳ ಮೇಲೆ ತಮ್ಮ ಪ್ರಮುಖ ತತ್ವವನ್ನು ಭಾರತೀಯ ಜನತಾ ಪಾರ್ಟಿಯ ಒಂದು ವೈಶಿಷ್ಟ್ಯತೆಯನ್ನು ಹಂಚಿಕೊಳ್ತಕ್ಕಂತಹ ನಾಯಕರಿಗೆ ಈಗಾಗಲೇ ಒಂದು ಮೆಸೇಜ್ ಅನ್ನ ಪಾಸ್ ಮಾಡಿದೆ. ಹಾಗಾಗಿ ಅನಂತಕುಮಾರ್ ಹೆಗಡೆ ಅಬ್ಬರದ ಭಾಷಣಗಳನ್ನ ಪ್ರತಿ ವೇದಿಕೆಯಲ್ಲೂ ಅಬ್ಬರದ ಭಾಷಣಗಳನ್ನ ಮಾಡ್ತಾ ಇರೋದು ಅನಂತಕುಮಾರ್ ಹೆಗಡೆ. ಇನ್ನೊಂದು ಕಡೆ ಸಿದ್ದರಾಮಯ್ಯನವರ ವಿರುದ್ಧ ಇವತ್ತೇ ಪ್ರತಾಪ್ ಸಿಂಹ ಎಗರಾಡಿರುವಂಥದ್ದು. ಯಾವಾಗ ನಮಗೆ ಮುಖ್ಯ ಸ್ಥಾನಗಳು ಸಿಗತ್ತೆ ಅಂತ ಗೊತ್ತಾಯ್ತೋ ಅವಾಗ ಪ್ರತಾಪ್ ಸಿಂಹ ಕೂಡ ಎಗರಾಡ್ತಾ ಇರೋದು. ಅದಾದ್ಮೇಲೆ ಅನಂತಕುಮಾರ್ ಹೆಗಡೆ ಅಂತೂ ಮನಸ್ಸೋ ಇಚ್ಛೆಯಂತೆ ಒಂದು ರೀತಿ ವೇದಿಕೆಗಳ ಮೇಲೆ ಅಬ್ಬರದ ಭಾಷಣಗಳನ್ನ ಮಾಡ್ತಾ ಇರೋದು. ಇದನ್ನೆಲ್ಲ ನೋಡಿದಾಗ ಬಹುತೇಕ ಬೆವರು ಹಿಡಿದು ಹೋಗುತ್ತೆ ಕಾಂಗ್ರೆಸ್ಗೆ. ಅಂಥ ತಯಾರಿಯನ್ನ ಬಹುತೇಕ ಭಾರತೀಯ ಜನತಾ ಪಾರ್ಟಿ ಮಾಡ್ಕೊಳ್ತಾ ಇರೋದಂತೂ ಇಲ್ಲಿ ನೇರವಾಗಿ ಕಾಣಿಸ್ತಾ ಇದೆ. ಅತ್ಯದ್ಭುತವಾಗಿ ಹೆಜ್ಜೆಯನ್ನ ಭಾರತೀಯ ಜನತಾ ಪಾರ್ಟಿಯ ಹೈಕಮಾಂಡ್ ಇಟ್ಟಿದೆ. ಈ ಒಂದು ಲೆಕ್ಕಾಚಾರವನ್ನು ತೆಗೆದುಕೊಂಡು ನೋಡಿದಂತಹ ಸಂದರ್ಭದಲ್ಲಿ ಇನ್ನು ಈ ಕಡೆ ಬಸನಗೌಡ ಪಾಟೀಲ್ ಯತ್ನಾಳ್ ಕಥೆ ಏನು? ಯಾಕಂದ್ರೆ ಬಸನಗೌಡ ಪಾಟೀಲ್ ಯತ್ನಾಳ್ ಅವ್ರಿಗೆ ಯಾವುದೇ ದಾರಿ ಇಲ್ಲ ಆಯ್ತಲ್ಲ. ವಾಪಸ್ ಬಿಜೆಪಿ ಬರ್ತೀನಿ ಅಂದ್ರೂ ಬಿಜೆಪಿ ಕರೆದುಕೊಳ್ಳಲ್ಲ, ಇವರೇ ಹೊಸ ಪಕ್ಷ ಕಟ್ತೀನಿ ಅಂದ್ರೂ ಕೂಡ ಆ ಕಡೆ ಕೂಡ ಹಿಂದೂ ಫೈರ್ ಬ್ರ್ಯಾಂಡ್ಸ್. ಯತ್ನಾಳ್ರವರ ಸ್ವಲ್ಪ ಏರಿಳಿತ ಆಗೋದು ಸತ್ಯ, ಯಾಕಂದ್ರೆ ಯತ್ನಾಳ್ರವರ ರಾಜಕೀಯ ಭವಿಷ್ಯ ಏನಾಗುತ್ತೋ ಗೊತ್ತಿಲ್ಲ. ಸೊ ಆ ಒಂದು ಇರುವಂತ ಸತ್ಯಾಂಶ ಹೇಳಬೇಕಾದ್ರೆ ಸೊ ಇದನ್ನ ಹೇಗೆ ತಿದ್ದುಪಡಿಸಿಕೊಳ್ತಾರೆ? ಇನ್ನು ಯಾರೋ ಇವರು BSY ಯಡಿಯೂರಪ್ಪನವರಿಗೆ, ಈ BSY ವಿಜಯೇಂದ್ರ ಅವರಿಗೆ ಕೇಂದ್ರದಲ್ಲಿ ಅಧಿಕಾರ 5 ವರ್ಷಗಳ ಕಾಲ 2020 ಚುನಾವಣೆಯನ್ನು ಆರಂಭ ಆಗುತ್ತೆ, ಅಲ್ಲಿಂದ 5 ವರ್ಷದ ಕಾಲ ಮುಗಿಯುತ್ತಲ್ಲ. ಅದರ ನಂತರದಲ್ಲಿ CM ಘೋಷಣೆಯನ್ನು BSY ವಿಜಯೇಂದ್ರನೇ CM ಅನ್ನುವಂತ ಒಂದು ಲೆಕ್ಕಾಚಾರವನ್ನು ಮಾಡಿಕೊಂಡಿದ್ದಾರೆ. ಅದರ ನಂತರ ಬಿಜೆಪಿ ಅಧಿಕಾರಕ್ಕೆ ಬಂದ ತಕ್ಷಣ BSY ವಿಜಯೇಂದ್ರ ಅವ್ರನ್ನೇ ಕೂರಿಸುವ ಎಲ್ಲಾ ತಯಾರಿಗಳನ್ನು ಕೂಡ ಅವ್ರು ಮಾಡ್ಕೊಂಡಿದ್ದಾರೆ. ಸೊ ಹೀಗಾಗಿ ಈ ಒಂದು ಬಿಜೆಪಿ ತೆಗೆದುಕೊಂಡಂತಹ ನಿಲುವು ಬಹಳ ಅತ್ಯದ್ಭುತವಾದಂತಹ ಸಂಕೇತ ಅಂಶಗಳು, ಮೆಸೇಜ್ಗಳು ಪಾಸ್ ಆಗ್ತಾ ಇದೆ. ಬಹುತೇಕ ಇದು ಇನ್ನಷ್ಟು ನಿಗಡಕ್ಕೆ ಹೋಗ್ಬೋದು. ಅನಂತಕುಮಾರ್ ಹೆಗಡೆ ಭರ್ಜರಿ ಜಯಬೇರಿ ಬಹುತೇಕ CM ಸ್ಥಾನದಲ್ಲಿ ಕೂರುವ ಸಾಧ್ಯತೆಗಳಿದೆ. ಅನಂತಕುಮಾರ್ ಹೆಗಡೆ CM ಸ್ಥಾನದಲ್ಲಿ ಕುತ್ಕೊಂಡ್ರೆ ಈ ಕಡೆ ಪ್ರತಾಪ್ ಸಿಂಹ ಕೂಡ DCM ಸ್ಥಾನದಲ್ಲಿ ಕುತ್ಕೊಳ್ಳುವಂತ ಎಲ್ಲ ತಯಾರಿಗಳು ನಡೀತಾ ಇದೆ. ಇನ್ನು ಉನ್ನತ ಸ್ಥಾನದಲ್ಲಿ ಈಶ್ವರಪ್ಪ ಕೂಡ ಕುತ್ಕೊಳ್ತಾರೆ. ಸೊ ಹೀಗಾಗಿ ಸಾಲು ಸಾಲು ಹಿಂದೂ ಫೈರ್ ಬ್ರ್ಯಾಂಡ್ಸ್ ಗಳನ್ನ ಒಂದು ರೀತಿ ಬಿಜೆಪಿಗೆ ಕೂರಿಸುವಂತ ಪ್ರಯತ್ನವನ್ನ ಬಿಜೆಪಿ ಹೈಕಮಾಂಡ್ ಮಾಡ್ಕೊಂಡಿದೆ. ಬಹುತೇಕ ಇದು ಅಮಿತ್ ಶಾ ನೇತೃತ್ವದಲ್ಲಿ ನಡೆದಂತ ಒಂದು ಪಾಯಿಂಟ್ಸ್ ಗಳಾಗಿದೆ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಸೊ ಒಟ್ಟಿನಲ್ಲಿ ಟೋಟಲ್ ಆಗಿ
ಬಸನಗೌಡ ಪಾಟೀಲ್ ಯತ್ನಾಳ್ಗಂತೂ ಈಗ ದಿಕ್ಕು ತೋಚದಂತೆ ಮಾಡ್ತಾ ಇದ್ದಾರೆ. ಯಾಕಂದ್ರೆ ಎಲ್ಲಿ ಹೋಗ್ಬೇಕಂತ ಗೊತ್ತಿಲ್ಲ. ಭಾರತೀಯ ಜನತಾ ಪಾರ್ಟಿ ಅಂತೂ ಇವರನ್ನ ಕರೆದುಕೊಳ್ಳುವಂತಹ ಸಾಧ್ಯತೆಯಲ್ಲೇ ಇಲ್ಲ. ಹೊಸ ಪಕ್ಷ ಕಟ್ಟಿದ್ರೆ ರಾಜ್ಯದಲ್ಲಿ ಅಷ್ಟು ಈಜಿಯಾಗಿ ಪಕ್ಷ ಗೆಲ್ಲಿಕ್ ಸಾಧ್ಯನಾ? ಹೀಗಾಗಿ ಬಸನಗೌಡ ಪಾಟೀಲ್ ಯತ್ನಾಳ್ಗಂತೂ ಮತ್ತಷ್ಟು ಹೊಡೆತವನ್ನ ಭಾರತೀಯ ಜನತಾ ಪಾರ್ಟಿ ಸ್ವತಃ ಭಾರತೀಯ ಜನತಾ ಪಾರ್ಟಿಯ ನೀಡುವಂತ ಎಲ್ಲಾ ಸಾಧ್ಯತೆಗಳು ಕಾಣಿಸ್ತಾ ಇದೆ. ಇನ್ನು ಬಸನಗೌಡ ಪಾಟೀಲ್ ಯತ್ನಾಳ್ ರಾಜಕೀಯ ಬಹುತೇಕ ಬುಡಮೇಲಾಗುವಂತಹ ಸಾಧ್ಯತೆಗಳು ಸಾಕಷ್ಟಿದೆ. ಸೊ ನೋಡ್ಬೇಕು 2028ರ ಚುನಾವಣೆಯಲ್ಲಿ ನಡೀತಿರ್ತಕ್ಕಂತಹ ಚುನಾವಣೆಯಲ್ಲಿ ಜನಗಳ ಮನಸ್ಥಿತಿ ಹೇಗೆ ಉಂಟಾಗ್ತದೋ, ಜನಗಳ ಒಂದು ವಿಸ್ತಾರದ ಮೇಲೆ ಈ ಒಂದು ರಾಜಕೀಯ ಭವಿಷ್ಯ ನಿರ್ಧಾರವಾಗಲಿದೆ. ಬಹುತೇಕ ಬಿಜೆಪಿ ಹೈಕಮಾಂಡ್ ತೆಗೆದುಕೊಂಡಿರುವಂತಹ ಈ ನಿರ್ಧಾರ ಇನ್ನಷ್ಟು ನಿಗೂಢವಾಗಿ ಮತ್ತಷ್ಟು ಮುಂದಿನ ಪ್ರಚಲಿತ ಕಾರಣಕ್ಕಾಗಿ ಹೋಗ್ತಿರಬಹುದು. ನೋಡುವಂತಹ ಪ್ರಯತ್ನ ನೋಡೋಣ. ಸತತ ಸುದ್ದಿಗಳನ್ನ ಪ್ರಸಾರ ಮಾಡ್ತಾ ಇರ್ತೀವಿ, ನೋಡ್ತಾ ಇರಿ. ಮತ್ತಷ್ಟು ಆದಷ್ಟು ಶೇರ್ ಮಾಡಿ. ಮತ್ತಷ್ಟು ಸಿಗೋಣ ಮುಂದಿನ ನುಡಿದಲ್ಲಿ.